ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಗಿ ಮಾರ್ಕೆಟ್, ಗುಂಟೂರು ಮಾರ್ಕೆಟ್ ಹಾಗೂ ವಾರಂಗಲ್ ಕಮ್ಮ ಈ 4 ಮಾರ್ಕೆಟ್ಗಳಲ್ಲಿ ಯಾವ ರೀತಿ ಇವತ್ತು ಮೆಣಸಿನಕಾಯಿ ಮಾರ್ಕೆಟ್ ನಡೆದಿದೆ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಮೊದಲನೇ ಸಾರಿ ನಮ್ಮ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಏನೇ ಇದೇ ಥರದ ವೀಡಿಯೋಗಳನ್ನು ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಯಾಕೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಗಿ ಮಾರ್ಕೆಟ್ ನೋಡೋಣ. ಸೊ ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ 1,75,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಇವತ್ತು ಜಾಸ್ತಿ ಬಂದಿದೆ, ಓದ್ ಮಾರ್ಕೆಟ್ಗಿಂತ ಈ ಮಾರ್ಕೆಟ್ಗೆ ಭಾಳಷ್ಟು ಜಾಸ್ತಿ ಆಗಿದ್ದಾವೆ. ಇನ್ನು ಅದರಲ್ಲಿ ಡಬ್ಬಿ DLX ಕಾಯಿ ಬಂದ್ಬಿಟ್ಟು 60ರಿಂದ 65 ಸಾವಿರ ಮಾರಾಟ ಆಗಿದೆ. ಓಕೆ, ಇನ್ನು ಡಬ್ಬಿ ಬೆಸ್ಟ್ ಬಂದ್ಬಿಟ್ಟು 45ರಿಂದ 48 ಸಾವಿರ ಮಾರಾಟ ಆಗಿದ್ದಾವೆ ಡಬ್ಬಿ ಬೆಸ್ಟ್. ಇನ್ನು KDL DLX ಬಂದ್ಬಿಟ್ಟು 48ರಿಂದ 52 ಸಾವಿರ ಮಾರಾಟ ಆಗಿದ್ದಾವೆ. ಇನ್ನು KDL ಬೆಸ್ಟ್ ಬಂದ್ಬಿಟ್ಟು 43ರಿಂದ 46 ಸಾವಿರ ಮಾರಾಟ ಆಗಿದ್ದಾವೆ KDL ಬೆಸ್ಟ್. ಇನ್ನು 2043 ಕೆಲವೊಂದು ಲಾಟ್ಗಳು 32 ಸಾವಿರ ಒಂದು ಲಾಟ್ಗಳು, 35 ಸಾವಿರ ಮತ್ತು 40 ಸಾವಿರದವರೆಗೂ ಕೆಲವೊಂದು ಲಾಟ್ಗಳು ಮಾರಾಟ ಆಗಿದ್ದಾವೆ ಇವತ್ತು 2043 ಸಿಜೆಂಟಾ. ಇನ್ನು ಮೀಡಿಯಮ್ ಕಾಯಿಗಳು 22 ಸಾವಿರದಿಂದ 28 ಸಾವಿರದವರೆಗೂ ಮಾರಾಟ ಆಗಿದ್ದಾವೆ 2043. ಓಕೆ, ಇನ್ನು 5531 DLX ಇವತ್ತು 20,500ರಿಂದ ಹಿಡಿದು 22,200ವರೆಗೂ ಮಾರಾಟ ಆಗಿದ್ದಾವೆ 5531 DLX. ಇನ್ನು 5531 ಬೆಸ್ಟ್ ಬಂದ್ಬಿಟ್ಟು 17,500ರಿಂದ ಹಿಡಿದು 19,500ವರೆಗೂ ಮಾರಾಟ ಆದರೆ ಮೀಡಿಯಮ್ ಬೆಸ್ಟ್ 15ರಿಂದ 16,500ವರೆಗೂ ಮಾರಾಟ ಆಗಿದ್ದಾವೆ 5531 ಕಾಯಿಗಳು. ಓಕೆ, ಇನ್ನು DD ಬಂದ್ಬಿಟ್ಟು 20ರಿಂದ 23 ಸಾವಿರ ಮಾರಾಟ ಆದರೆ ನಮ್ಮ ರುದ್ರಬೇಡಿಗೆ ಬಂದ್ಬಿಟ್ಟು 20ರಿಂದ 28 ಸಾವಿರದವರೆಗೂ ಮಾರಾಟ ಆಗಿದೆ. ಸೂಪರ್ 10 ಬಂದ್ಬಿಟ್ಟು 17ರಿಂದ 20 ಸಾವಿರದವರೆಗೂ ಮಾರಾಟ ಆಗಿದೆ ಸೂಪರ್ 10. ಓಕೆ, ಇನ್ನು ವಾರಂಗಲ್ ಮಾರ್ಕೆಟ್ ನೋಡೋದಾದರೆ ಇವತ್ತು ವಾರಂಗಲ್ ಮಾರ್ಕೆಟಲ್ಲಿ 35,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದೇವೆ. ಅದರಲ್ಲಿ ತೇಜ ಕಾಯಿಗಳು ಬಂದ್ಬಿಟ್ಟು 19,400 ರೂಪಾಯಿವರೆಗೂ ಮಾರಾಟ ಆದರೆ ದೀಪಿಕಾ ಕಾಯಿ ಬಂದ್ಬಿಟ್ಟು 31,000ವರೆಗೂ ಮಾರಾಟ ಆಗಿದೆ ದೀಪಿಕಾ. ಓಕೆ, ಇನ್ನು 5531 ವಾರಂಗಲಲ್ಲಿ 21,500ವರೆಗೂ ಮಾರಾಟ ಆಗಿದ್ದಾವೆ ವಾರಂಗಲ್ ಮಾರ್ಕೆಟಲ್ಲಿ. ಓಕೆ, ಇನ್ನು ಕಮ್ಮ ಮಾರ್ಕೆಟಲ್ಲಿ ನೋಡೋದಾದರೆ ಇವತ್ತು ತೇಜ ಕಾಯಿಗಳು ಬೆಸ್ಟ್ 19,325 ರೂಪಾಯಿ ಮಾರಾಟ ಆಗಿದ್ದಾವೆ. ಓಕೆ ತೇಜ. ಇನ್ನು ಮೀಡಿಯಮ್ಗಳು ಕಾಯಿಗಳು 18,000 19,000 ಈ ರೀತಿ ಮಾರಾಟ ಆಗಿದ್ದಾವೆ. ಇನ್ನು ಕೊನೆಯದಾಗಿ ಗುಂಟೂರು ಮಾರ್ಕೆಟ್ ನೋಡೋದಾದರೆ ಇವತ್ತು ಗುಂಟೂರು ಮಾರ್ಕೆಟ್ಗೆ 1,00,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ತೇಜ ಬಂದ್ಬಿಟ್ಟು 17ರಿಂದ 19,000ವರೆಗೂ ಮಾರಾಟ ಆದರೆ ಅದೇ ತೇಜ ಕೆಲವೊಂದು ಲಾಟ್ಗಳು 19,300ವರೆಗೂ ಮಾರಾಟ ಆಗಿದ್ದಾವೆ. ಇನ್ನು 2043 18ರಿಂದ 19,000ವರೆಗೂ ಮಾರಾಟ ಆದರೆ ಕೆಲವೊಂದು DLX ಲಾಟ್ಗಳು 32,000ವರೆಗೂ ಮಾರಾಟ ಆಗಿದ್ದಾವೆ. 355 ಬ್ಯಾಡಿಗೆ ಬಂದ್ಬಿಟ್ಟು 20ರಿಂದ 23,000ವರೆಗೂ ಮಾರಾಟ ಆಗಿದ್ದಾವೆ. ಸಿಜೆಂಟಾ ಬ್ಯಾಡಿಗೆ ಬಂದ್ಬಿಟ್ಟು 18ರಿಂದ 20,500 ಮಾರಾಟ ಆಗಿದ್ದಾವೆ. DD ಕಾಯಿ ಬಂದ್ಬಿಟ್ಟು 20ರಿಂದ 22,500ವರೆಗೂ ಮಾರಾಟ ಆದರೆ 341 ದೇಶಾವಳಿ ಕಾಯಿ ಬಂದ್ಬಿಟ್ಟು 19ರಿಂದ 21,000ವರೆಗೂ ಮಾರಾಟ ಆಗಿದ್ದಾವೆ. ಇನ್ನು BCM ಕಾಯಿಗಳು 18ರಿಂದ 20,000ವರೆಗೂ ಮಾರಾಟ ಆದರೆ ನಂಬರ್ 5 18ರಿಂದ 22,000ವರೆಗೂ ಮಾರಾಟ ಆಗಿದೆ. ಇನ್ನು 272 ಕುಬೇರ ನೋಡೋದಾದರೆ 20ರಿಂದ 24,000 ಮಾರಾಟ ಆದರೆ ಸೂಪರ್ 10 ಬಂದ್ಬಿಟ್ಟು 19ರಿಂದ 22,500 ಮಾರಾಟ ಆಗಿದ್ದಾವೆ. ಆರ್ಮೋರ್ ಕಾಯಿ ಬಂದ್ಬಿಟ್ಟು 16,500ರಿಂದ ಹಿಡಿದು 18,000ವರೆಗೂ ಮಾರಾಟ ಆಗಿದೆ. ರೋಮಿ ಕಾಯಿ ಬಂದ್ಬಿಟ್ಟು 17ರಿಂದ 18,000 ಮಾರಾಟ ಆದರೆ ಬಂಗಾರಂ 17ರಿಂದ 18ವರೆಗೆ ಮಾರಾಟ ಆಗಿದ್ದಾವೆ. ಬುಲೆಟ್ ಕಾಯಿ 18ರಿಂದ 19,500ವರೆಗೂ ಮಾರಾಟ ಆಗಿದ್ದಾವೆ. ಓಕೆ, ಇದಿಷ್ಟು 4 ಮಾರ್ಕೆಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನೆಕ್ಸ್ಟ್ ಸೋಮವಾರ ಮಾರ್ಕೆಟ್ ಇರುತ್ತೆ. ಸೋಮವಾರ ಅಲ್ಲದೆ ನೆಕ್ಸ್ಟ್ ಗುರುವಾರ ಮಾರ್ಕೆಟ್ ರಜೆ ಇರುತ್ತೆ ಯುಗಾದಿ ಹಬ್ಬದ ಪ್ರಯುಕ್ತ. ಓಕೆನಾ, ಯಾರಾದರೂ ಹೋಗೋರು ಇದ್ದರೆ ದಯವಿಟ್ಟು ಸೋಮವಾರನೇ ಹೋಗ್ರಿ. ಮತ್ತು ಗುರುವಾರ ಮಾರ್ಕೆಟ್ ರಜೆ ಇರೋದ್ರಿಂದ ಮತ್ತೆ ಮುಂದಿನ ಸೋಮವಾರ ತನಕ ನೀವು ಕಾಯಬೇಕಾಗುತ್ತೆ. ಓಕೆನಾ, ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.